ಕಾರ್ ತಗೋತಾ ಇದ್ದೀರಾ, ಲೋನ್ ಮಾಡಿ ತಗೊಳ್ಳಿ. ಈ ಮಾತು ನಿಮಗೆ ಬೇಜಾರಾಗ್ಬೋದು, ಬಟ್ ಇಟ್ಸ್ ಎ ರಿಯಾಲಿಟಿ ಚೆಕ್. ಮತ್ತೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ. ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು, ಪೂರ್ತಿ ದುಡ್ಡು ಕೊಟ್ಟು ತಗೊಳ್ಳೋದು, ಇನ್ನೊಂದು ಲೋನ್ ಮಾಡಿ ತಗೊಳ್ಳೋದು. ಕಾರ್ ಬೆಲೆ 10 ಲಕ್ಷ ರೂಪಾಯಿ ಅನ್ಕೋಣ, ಫುಲ್ ಡೌನ್ ಪೇಮೆಂಟ್ ಮಾಡಿ ತಗೊಂಡ್ರೆ ಅದು ತಪ್ಪು. ಯಾಕೆ ಅಂದ್ರೆ ಅದು ಒಂದು ಲಯಬಿಲಿಟಿ. ಒಂದೇ ವರ್ಷದ ಡಿಪ್ರಿಸಿಯೇಷನ್ 15-20% ಇರುತ್ತೆ. ಅದೇ 10 ಲಕ್ಷ ರೂಪಾಯಿ ಕಾರ್ನ ನೀವು ತಗೋಬೇಕು. ಒಂದು ಸ್ಮಾರ್ಟ್ ಮೂವ್ ಅಂದ್ರೆ ಏನು? 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡೋದು, ಇನ್ನ ಉಳಿದ 8 ಲಕ್ಷ ರೂಪಾಯಿನ ಇಂಡೆಕ್ಸ್ ETF ಫಂಡ್ ಅಲ್ಲಿ ಹೂಡಿಕೆ ಮಾಡೋದು. ಈ ಇಂಡೆಕ್ಸ್ ETF 12-15% ರಿಟರ್ನ್ ಕೊಡ್ಬೋದು. 5 ವರ್ಷ ಆದ್ಮೇಲೆ ಏನಾಗ್ಬೋದು? 8 ಲಕ್ಷ ರೂಪಾಯಿ ಏನ್ ಹೂಡಿಕೆ ಮಾಡಿರ್ತೀರಾ ಅದು 16 ಲಕ್ಷ ಆಗ್ಬೋದು. ಅಂದ್ರೆ ಪ್ರಾಫಿಟ್ 6-8 ಲಕ್ಷ ಆಗುತ್ತೆ. ಅದೇ ನೀವು 8 ಲಕ್ಷ ರೂಪಾಯಿ ಲೋನ್ ಮಾಡಿರ್ತೀರಾ, 8-9% ಇಂಟ್ರೆಸ್ಟ್, 5 ವರ್ಷಕ್ಕೆ 2 ಲಕ್ಷ ರೂಪಾಯಿ ಕಟ್ ಆಗ್ಬೋದು. ಅಂದ್ರೆ ಟೋಟಲಿ ನೀವು ನೋಡಿದ್ರೆ ನಿಮ್ಮ ಪ್ರಾಫಿಟ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ನ ಮೈನಸ್ ಮಾಡಿದ್ರೆ ಸ್ಟಿಲ್ 5 ಲಕ್ಷ ರೂಪಾಯಿ ಪ್ರಾಫಿಟ್ ಅಲ್ಲಿ ಇರ್ತೀರ. ಸೊ ಕಾರ್ ವ್ಯಾಲ್ಯೂ ಡೌನ್ ಆಗ್ತಾ ಇರುತ್ತೆ, ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಪ್ ಆಗ್ತಾ ಇರುತ್ತೆ. ಹೀಗಾಗಿ ಪೂರ್ಣ ಹಣ ಕೊಟ್ಟು ತೆಗೆದುಕೊಳ್ಳೋದು ಒಂದು ಎಮೋಷನಲ್ ಡಿಸಿಷನ್. ಆದ್ರೆ ಲೋನ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಿಕ್ಸ್ ಮಾಡಿದ್ರೆ ಒಂದು ವ್ಯಾಲ್ಯೂಬಲ್ ಲಾಜಿಕಲ್ ಡಿಸಿಷನ್. ಸೊ ನಿಮ್ಮ ಲಾಂಗ್ ಟರ್ಮ್ ಬೆನಿಫಿಟ್ಗೆ ಯಾವ್ದು ಉತ್ತಮ, ಯಾವ್ದು ಸೂಕ್ತ ಅಂತ ನಿಮಗೆ ಅನ್ಸುತ್ತೆ? ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಷಯನ ಕಳಿಸೋದು ಮರಿಬೇಡಿ, ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಲಾಜಿಕಲ್ ವಿಷಯ.